ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇದೆ. ಶೀಘ್ರ ಪಲ್ಲಟ ಪರ್ವ ಶುರುವಾಗಿದೆ. ವಿಜೇಂದ್ರಗೆ ಬಿಗ್ ಶಾಕ್. ಹಾಗಾದ್ರೆ ಸೋಮಣ್ಣನಿಗೆ ಅಧಿಕಾರ ಸಿಗುತ್ತಾ? ಸೋಮಣ್ಣ ಬಾಯಲ್ಲಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಪಡೆಯುವಂತಹ ಮಾತುಕತೆಯೂ ಕೂಡ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ. ವಿಜೇಂದ್ರಗೆ ಬಿಗ್ ಶಾಕ್. ಶೀಘ್ರವೇ ವಿ ಸೋಮಣ್ಣಗೆ ಅಧಿಕಾರ ಸಿಗುತ್ತಾ? ವಿ ಸೋಮಣ್ಣ ರೈಲ್ವೆ ಖಾತೆಯಲ್ಲಿ ರಾಜ್ಯ ಮಂತ್ರಿಗೆ ಶೀಘ್ರವೇ ಖಾತೆ ಖೋತಾ ಭಾಗ್ಯಾನ. ಶೀಘ್ರದಲ್ಲಿ ರಾಜ್ಯಕ್ಕೆ ಮರಳುತ್ತಾರಾ ಕೇಂದ್ರ ಸಚಿವ ವಿ ಸೋಮಣ್ಣ? ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿದ್ದಾರಾ ವಿ ಸೋಮಣ್ಣ? ಸೊ ಇದು ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಸ್ಟೋರಿ. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ. ಶೀಘ್ರ ಪಲ್ಲಟ ಪರ್ವ. ವಿಜೇಂದ್ರಗೆ ಭಾರಿ ಆಘಾತಕಾರಿಯಾದ ಸುದ್ದಿ ಕೆಲವೇ ದಿವಸಗಳಲ್ಲಿ ಬಂದೊದಗುತ್ತಾ? ವಿ ಸೋಮಣ್ಣರಿಗೆ ರಾಜ್ಯದ ಅಧಿಕಾರ ಸಿಗುತ್ತಾ? ರೈಲ್ವೆ ಖಾತೆ ರಾಜ್ಯ ಮಂತ್ರಿಗೆ ಶೀಘ್ರವೇ ಖಾತೆ ಖೋತಾ ಆಗೋ ಸುದ್ದಿ. ಶೀಘ್ರದಲ್ಲೇ ರಾಜ್ಯಕ್ಕೆ ಮರಳುತ್ತಾರಾ ಕೇಂದ್ರ ಮಂತ್ರಿ ವಿ ಸೋಮಣ್ಣ? ಮೋದಿ ಸಂಪುಟದಲ್ಲಿ ಸೋಮಣ್ಣರ ಅವಕಾಶಗಳು ತಪ್ಪಿ ಹೋಗಿ ರಾಜ್ಯಕ್ಕೆ ಮರಳಿ ರಾಜ್ಯಾಧ್ಯಕ್ಷರಾಗಿ ಬದಲಾಗ್ತಾರ? ಈವರೆಗೂ ಕೂಡ ಚರ್ಚೆಯಲ್ಲಿ ಮಾತ್ರ ಇತ್ತು, ಚರ್ಚೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇನ್ನೇನ್ ಆಗಿಬಿಡುತ್ತೆ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ ವಿಜೇಂದ್ರ. ಸೊ ವಿಜೇಂದ್ರರ ಆ ಒಂದು ರಾಜ್ಯಾಧ್ಯಕ್ಷನ ಸ್ಥಾನವನ್ನು ಯಾವತ್ತಿನಿಂದ ಅಲಂಕರಿಸಿದ್ರು ಆವತ್ತಿನಿಂದ ಹಿಡಿದ ಶನಿ ಇನ್ನೂ ಬಿಟ್ಟಿಲ್ಲ. ಬೇರೆ ಪಕ್ಷದಲ್ಲಿ ಹುಟ್ಟಿಕೊಂಡ ಶನಿ ಅಲ್ಲ, ತನ್ನದೇ ಪಕ್ಷದಲ್ಲಿ ಅನೇಕರ ತಕರಾರು, ಅನೇಕರ ಅಭ್ಯಂತರ, ಅನೇಕ ಮುಖಂಡರ ಆಕ್ಷೇಪಗಳ ನಟ್ಟ ನಡುವೆ ಕಳೆದ್ರು ವರ್ಷ ಉಳಿತು. ವರ್ಷ ಉರುಳಿದ್ರೂ ಕೂಡ ಅದರ ಬಗ್ಗೆ ಆಕ್ಷೇಪಗಳು ಕಮ್ಮಿ ಆಗಿಲ್ಲ. ಕೆಲವರು ಬಂಡಾಯ ಎದ್ರು, ಇನ್ನು ಕೆಲವರು ದಿನನಿತ್ಯ ಹಿಡಿ ಶಾಪ ಹಾಕೋದಕ್ಕೆ ಶುರು ಮಾಡಿದ್ರು. ಬಿಜೆಪಿ ಮುಂದಿನ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮಕಾಡೆ ಮಲಗುತ್ತೆ ಈ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಅನ್ನೋ ತರಹದ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೂಡ ವ್ಯಕ್ತವಾಯಿತು ಸ್ವಪಕ್ಷದಿಂದ. ತನ್ನದೇ ಪಕ್ಷದ ಮುಖಂಡರುಗಳು ವಿಜೇಂದ್ರನನ್ನು ಆದಷ್ಟು ಬೇಗ ಕೆಳಗಿಳಿಸಿ, ಇಲ್ಲದಿದ್ದರೆ ಬಿಜೆಪಿಗೆ ಅಥವಾ ಬಿಜೆಪಿಯ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತುಕತೆ ಶುರುವಾಗಿತ್ತು. ಹಾಗಾದ್ರೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಪರ್ಯಾಯ ವ್ಯಕ್ತಿ ಯಾರಿದ್ದಾರೆ? ಸೂಕ್ತ ವ್ಯಕ್ತಿ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನೇ ಮತ್ತೆ ಕೂರಿಸೋದ ಅಥವಾ ಬೇರೆ ಪರ್ಯಾಯ ನಾಯಕನನ್ನ ಹುಡುಕೋದಕ್ಕೋದ್ರೆ ಜಾತಿ ಲೆಕ್ಕಾಚಾರವನ್ನು ಹಾಕಬೇಕಾಗಿ ಬರುತ್ತೆ. ಪಂಚಮಸಾಲಿಯನ್ನ ಅಷ್ಟು ಬೇಗ ಬಿಜೆಪಿ ಕಳೆದುಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಅದೇ ಸಮುದಾಯದ ಮತ್ತೊಬ್ಬ ಪರ್ಯಾಯ ನಾಯಕ ಸಿಗ್ತಾನ? ಅದು ಕಷ್ಟ. ಬಸವರಾಜ ಬೊಮ್ಮಾಯಿನೋ ಬೇಡ ಅಂತಾರೆ ಜನ. ವಿ ಸೋಮಣ್ಣರನ್ನೇ ಕೂರಿಸೋದ? ಹೌದು, ಅವ್ರನ್ನೇ ಕೂರಿಸಿ. ಕಟ್ಟ ಕಡೆಯ ಆಪ್ಷನ್ ಅದೇ ಇರೋದು ಬಿಜೆಪಿಗೆ. ಆದರೂ ಕೂಡ ವಿಜೇಂದ್ರ ಮತ್ತು ವಿ ಸೋಮಣ್ಣರ ಇಬ್ಬರನ್ನ ತುಲನೆ ಮಾಡಿ ನೋಡಿದಾಗ ವಿಜೇಂದ್ರ ಚುಳು ಯೌವನದ ಕೌಮಾರ, ಆದರೆ ಸೋಮಣ್ಣ ಆ ವಯಸ್ಸಿಲ್ಲ, ಆ ತ್ರಾಣ ಇಲ್ಲ, ಆ ಶಕ್ತಿ ಇಲ್ಲ. ಅನುಭವ ಇದ್ದ ಮಾತ್ರಕ್ಕೆ ರಾಜ್ಯಾಧ್ಯಕ್ಷ ಪಟ್ಟಾನ? ಅನುಭವದ ಜೊತೆಗೆ ಉತ್ಸಾಹದ ವಯಸ್ಸು ಬೇಕಲ್ವಾ? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.